ನಮ್ಮನೆಗೆ ನಿನ್ನೆ ದಿನ ಬೆಳಿಗ್ಗೆ ಮಾನ್ಯ MP ರಾಘವೇಂದ್ರ ಅವರು ಬಂದಿದ್ದರು. ಈ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ, ಯಡಿಯೂರಪ್ಪನವ್ರದ್ದು 50 ವರ್ಷದ ಸಂಭ್ರಮಾಚರಣೆ ಬರಬೇಕು ಅಂತ ಕರೆದ್ರು. ನಾವು ಇಡೀ ಕುಟುಂಬ ಇವತ್ತು ಪುರಿ ಜಗನ್ನಾಥಕ್ಕೆ ಹೋಗ್ತಾ ಇದ್ದೀವಿ. ನನಗೆ 4 ಹೆಣ್ಮಕ್ಳು, 4 ಅಳಿಯಂದರು, ಮಗ, ಸೊಸೆ, 8 ಮೊಮ್ಮಕ್ಕಳು, ನಾನು ನನ್ನ ಹೆಂಡತಿ, 18 ಜನ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಾನು ಕಳಿಸ್ದೆ, ಈ ಕಾರ್ಯಕ್ರಮಕ್ಕೆ ನಾವು ಬರೋಕ್ಕಾಗ್ತಾ ಇಲ್ಲಪ್ಪ, ಒಳ್ಳೆ ಕಾರ್ಯಕ್ರಮ ನೀವು 50 ವರ್ಷದ ಮಾಡ್ತಾ ಇದ್ದೀರಿ, ಯಶಸ್ವಿಯಾಗಲಿ ಅಂತ ಅಂದ್ಕೊಂಡು ಯಡಿಯೂರಪ್ಪನ ತಿಳಿಸಿ ಅಂತಲೂ ಕೂಡ ನಾನು ಕಳಿಸಿದ್ದೀನಿ. ಹಾಂ, ನೀವು ಹುಡುಕಬೇಡ, ನಾನು ಕರೆದಿ ತಡ ಆಯಿತು, ನನ್ನ ಬಾಯಲ್ಲಿ ಬರಬೇಕು ನಿನ್ನ ಆಸೆನಾ? ಹಾಂ, ಹೀಗೆ ಅನೇಕ ಕಡೆ ಕೆಲವು ಪತ್ರಕರ್ತರು ರಾಜಕಾರಣ ಹಾಳು ಮಾಡಿರೋದು, ಅನೇಕ ಕಡೆ ಕೆಲವು ಪತ್ರಕರ್ತರು ರಾಜಕಾರಣ ಒಳ್ಳೆಯದೂ ಮಾಡಿದ್ದೀರಿ ರಾಜ್ಯಕ್ಕೆ, ದೇಶಕ್ಕೆ. ಕರೆದ್ರು, ನೆನ್ನೆ ಬಂದು ಪಾಪ ಕರೆದಿಯಾರು ಅವರು. ನಾನಿಲ್ಲ ಅಂದಿಲ್ಲ, ಅವ್ರು ಹೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟೆ. ಸಮಕಾಲೀನ ಅಲ್ಲ ಅಂದೆ ನಾನು. ಅಲ್ಲಿ ನನಗೆ ನನ್ನ ಕಾರ್ಯಕ್ರಮ, ಯಾಕಂದರೆ ನಮ್ಮ ಮಗ ಒಬ್ಬ ಇಂಜಿನಿಯರ್ ಓದ್ತಿದ್ದಾನೆ, ಇನ್ನೊಬ್ಬ ಮೆಡಿಕಲ್ ಓದ್ತಿದ್ದಾನೆ, ಒಬ್ಬ ಮಗಳು PUC ಓದ್ತಿದ್ದಾಳೆ, ಮೊಮ್ಮಗಳು, ಇನ್ನೆಲ್ಲ ಹೈಸ್ಕೂಲೆಲ್ಲ ಓದ್ತಿದ್ದಾರೆ. 8 ಮೊಮ್ಮಕ್ಕಳಿಗೆ ಭಗವಂತನ ದಯದಿಂದ ಈ ಸಂದರ್ಭದಲ್ಲಿ ರಜೆ ಇದೆ. ರಜೆ ನೋಡಿಕೊಂಡು ನಾವಾಗಲೇ 2 ತಿಂಗಳು ಮುಂಚೆನೇ ನಾವು ಈ ಕಾರ್ಯಕ್ರಮನ ಫಿಕ್ಸ್ ಮಾಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಹೋಗೋಕ್ಕಾಗ್ತಿಲ್ಲ. ಏನು ವಿಶೇಷವಾದ ಒಂದೇನು ಗಮನ ಹರಿಸ್ತಾ ಇದ್ದೀರಿ ನೀವು, ಅದೇನು ಅಷ್ಟೊಂದು ಗಮನ ಕೊಡಬೇಕಾದಂಥ ಸಬ್ಜೆಕ್ಟ್ ಅಲ್ಲ.